ಬಸವರಾಜು ಮೇಲ್ಮನೆಯಲ್ಲಿ ಆಡಳಿತ ಪಕ್ಷದ ನಾಯಕರಾಗಿದ್ದರು. ಈ ಬಾರಿ ಸಿದ್ದರಾಮಯ್ಯ ಪುತ್ರ ಯತೀಂದ್ರಗೆ ಈ ಪಟ್ಟ ಒಲಿಯುತ್ತಾ ಅನ್ನೋ ಚರ್ಚೆ ಶುರುವಾಗಿದೆ. ಯತೀಂದ್ರಗೆ ಒಲಿಯುತ್ತಾ ಪರಿಷತ್ ಸಭಾನಾಯಕ ಸ್ಥಾನ. ಸಿದ್ದರಾಮಯ್ಯ ಮನಸ್ಸಿಗೆ ಮಣಿಯುತ್ತಾ ಕೈ ಕಮಾಂಡ್. ಸಚಿವ ಸಂಪುಟ ವಿಸ್ತರಣೆ ಬಳಿಕ ಕಾಂಗ್ರೆಸ್ ಪಡೆಯಲ್ಲಿ ಕೋಲಾಹಲವೇ ಸೃಷ್ಟಿಯಾಗಿತ್ತು. ಅಧಿವೇಶನಕ್ಕೆ ಬಾರದಂತೆ ಮುನಿಸು ಮುಂದುವರೆಸಲು ಹಿರಿಯ ಶಾಸಕರ ಪ್ಲಾನ್ ರೂಪಿಸಿದ್ರು. ಹೀಗಾಗಿ ಹಿರಿಯ ಶಾಸಕರ ಮನವೊಲಿಕೆಗೆ ಸಿಎಂ ಡಿಕೆ ಶಿವಕುಮಾರ್ ಪ್ರಯತ್ನವನ್ನು ನಡೆಸಿದ್ದಾರೆ. ಈ ಬಳಿಕ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ವರಿಷ್ಠರ ಜೊತೆಗಿನ ಚರ್ಚೆ ಸಂದರ್ಭದಲ್ಲಿ ಹಿರಿಯ ಶಾಸಕರ ಅಭಿಪ್ರಾಯವನ್ನ ಗಮನಕ್ಕೆ ತರುವ ಸಾಧ್ಯತೆಗಳು ಕೂಡ ಇವೆ. ಕಾಂಗ್ರೆಸ್ ಕೋಟೆಯಲ್ಲಿ ಶುರುವಾಗಿರುವಂತಹ ಆಂತರಿಕ ಕಲಹಕ್ಕೆ ಬ್ರೇಕ್ ಹಾಕುವ ಸಿದ್ಧತೆ ನಡೀತಾ ಇದೆ. ಮಹಿಳಾ ಕೋಟಾ ಭರ್ತಿ, ಎಂ ಕೃಷ್ಣಪ್ಪಗೆ ಅವಕಾಶ ಮಾಡಿಕೊಡಲು ಒಕ್ಕಲಿಗ ಸಚಿವರ ರಾಜೀನಾಮೆ ಪಡಿಬೇಕು ಎಂಬ ಚರ್ಚೆ ನಡೀತಾ ಇದೆ. ಮತ್ತೊಂದು ಕಡೆಗೆ ಬಂಡಾಯ ಎದುರಿಸೋಣ, ಬದಲಾವಣೆಯಾದರೆ ಮತ್ತೆ ಸಂಕಷ್ಟ ಎದುರಾಗಬಹುದು ಎಂಬ ಅಭಿಪ್ರಾಯಗಳಿವೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಸಣ್ಣ ಸರ್ಜರಿಗೆ ಗ್ರೀನ್ ಸಿಗ್ನಲ್ ನೀಡುತ್ತಾ ಅಂತ ಕುತೂಹಲ ಮೂಡ್ತಾ ಇದೆ. ನಾನು ಈಗಾಗಲೇ ಎಲ್ಲ ನಮ್ಮ ಬೋರ್ಡು ಕಾರ್ಪೊರೇಷನ್ ರಿವ್ಯಾಂಪ್ ಮಾಡ್ತಾ ಇದ್ದೀನಿ. ಎಲ್ಲ ನಮ್ಮ ಆಗಲೇ ಟೈಮ್ ಆಯ್ತು. ಎಲ್ಲರೂ 2 ವರ್ಷ ಅಂತ ಮುಂಚಿತವಾಗಿ ನಾವು ಹೇಳಿದ್ದು, ಮಂತ್ರಿಗಳಿಗೂ ಹೇಳಿದ್ದು ಅದನ್ನ ನಾವು ಮುಂಚಿತವಾಗಿ 2 ವರ್ಷ. ಈಗ ಎಲ್ಲರೂ ಕೂಡ ನಾನು ರೆಸಿಗ್ನೇಷನ್ ಸಬ್ಮಿಟ್ ಮಾಡಿ ಅಂತ ಅಂದ್ಬಿಟ್ಟು ಬೋರ್ಡ್ ಕಾರ್ಪೊರೇಷನ್ಗೆ ಫಸ್ಟ್ ನಮ್ಮ ವರ್ಕರ್ಸ್ಗೆ ಹೇಳ್ತೀನಿ. ವರ್ಕರ್ಸ್ ಎಲ್ಲ ಫಸ್ಟ್ ಫಿಲ್ಅಪ್ ಮಾಡ್ತೀನಿ. ಆಮೇಲೆ ಎಂಎಲ್ಎಸ್ ನ ಕರೆದು ಒಬ್ಬೊಬ್ಬರನ್ನೇ ಮಾತಾಡ್ತೀನಿ. ಇನ್ನೊಂದು ಕಡೆಗೆ ಸಿಎಂ ಡಿಕೆ ಶಿವಕುಮಾರ್ ವರಿಷ್ಠರ ಜೊತೆಗಿನ ಮಾತುಕತೆ ಸಂದರ್ಭದಲ್ಲಿ ಖಾತೆ ಹಂಚಿಕೆ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆಗಳು ಕೂಡ ಇದೆ. ಯಾರಿಗೆ ಯಾವ ಖಾತೆಯನ್ನು ಕೊಡಬೇಕು, ಪರಿಷತ್ನಲ್ಲಿ ಮುಖ್ಯ ಸಚೇತಕನ ಸ್ಥಾನ ಯಾರಿಗೆ ನೀಡಬೇಕು, ಸಭಾನಾಯಕನ ಸ್ಥಾನ ಇನ್ಯಾರಿಗೆ ನೀಡಬೇಕು ಎಂಬುದರ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆಗಳು ಕೂಡ ಇದೆ. ಕಾಂಗ್ರೆಸ್ ಪಡಸಾಲೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ವಿಧಾನ ಪರಿಷತ್ ಸಭಾನಾಯಕನ ಸ್ಥಾನ ಒಲಿಯುವ ಸಾಧ್ಯತೆಗಳಿವೆ. ಸಭಾನಾಯಕರಾಗಿ ನ್ಯಾಚುರಲ್ ಆಗಿ ನಿಯಮಗಳ ಪ್ರಕಾರ ಯಾರು ಸಚಿವರಾಗಿರ್ತಾರೆ ಅವರನ್ನ ಸಭಾನಾಯಕರು ಮಾಡ್ತಾರೆ. ಈಗ ಯತೀಂದ್ರ ಸಾಹೇಬರಿದ್ದಾರೆ, ಅವ್ರನ್ನ ಮಾಡಬೇಕಾಗಿರತಕ್ಕಂಥ ಬೈ ಡಿಫಾಲ್ಟ್ ಆಗ್ತದೆ. ಆದರೆ 2-3 ಜನ ಸಚಿವರು ಇದ್ದರ ಸಂದರ್ಭದಲ್ಲಿ ಆವಾಗ ಪಕ್ಷದ ಹೈಕಮಾಂಡ್ಗೋ ಅಥವಾ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅದನ್ನ ತೀರ್ಮಾನ ಮಾಡ್ತಾರೆ. ಈಗ ಸದ್ಯಕ್ಕೆ ಇರತಕ್ಕಂಥದ್ದು ಒಬ್ಬರೇ ಆಗಿರೋದ್ರಿಂದ ಅವರೇ ಆಗ್ತಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ವಿಧಾನಮಂಡಲಗಳ ನಿಯಮಗಳ ಪ್ರಕಾರ ಪರಿಷತ್ ಪ್ರತಿನಿಧಿಸಿ ಸಚಿವರಾದರೆ ಅವರೇ ಸಭಾನಾಯಕ ಆಗಿರ್ತಾರೆ. ಹೀಗಾಗಿ ಯತೀಂದ್ರ ಸಿದ್ದರಾಮಯ್ಯ ಸಭಾನಾಯಕ ಆಗುವುದು ಬಹುತೇಕ ಪಕ್ಕ ಅಂತ ಹೇಳಲಾಗ್ತಾ ಇದೆ. ಆ ಮೂಲಕ ಸಿದ್ದರಾಮಯ್ಯ ಮುನಿಸು ತಣಿಸುವಂತಹ ಲೆಕ್ಕಾಚಾರವೂ ಕೂಡ ಇದರಲ್ಲಿ ಅಡಗಿದೆ ಅಂತ ಹೇಳಲಾಗ್ತಾ ಇದೆ. ಒಂದೊಮ್ಮೆ ಗಾಯತ್ರಿ ಶಾಂತಿಗೌಡರನ್ನ ಸಚಿವ ಸ್ಥಾನದಲ್ಲಿ ಮುಂದುವರೆಸಿದರೆ ಯಾರು ಸಭಾನಾಯಕ ಅಂತ ಸರ್ಕಾರ ತೀರ್ಮಾನವನ್ನ ಮಾಡಲಿದೆ.